ಒಡವೆ ಕೊಡ್ಸ ಕರ್ಕೊಂಬಂದ್ ಅಳಿಸ್ತಿದ್ಯಲ್ಲ ಮಮ್ಮಿ 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 ಬೇಡ ಕ್ಯಾನ್ಸಲ್ ಬಿಡಮ್ಮ ಹೋಗ್ಲಿ ಬಿಡಮ್ಮ. ಜೀವನ ಅಂದ್ರೆ ಏನಂತಾನೆ ಗೊತ್ತಿಲ್ಲ ನಿಮ್ಗೆ. ನನಗೆ ಹುಡುಗ ಬೇಡ, ಮಾತುಕತೆ ಎಂಗೇಜ್ಮೆಂಟ್ ಬಂದಂಗ ಹುಡುಗಿ ಬೇಡ. ಹೇಳಿದ್ವಲ್ಲ ನೆನ್ನೆ ಮಾತುಕತೆ ಮಂಗಲ್ಚನ ಆಗ್ತಿವಿ ಅಂತ. ಗಣೇಶ ಆಯ್ತಾ ಎಂಗೇಜ್ಮೆಂಟ್ ಆಯ್ತಾ ಅಂತ ಸಾಯಿಸ್ತಾ ಅವ್ರಿಗೆ ಎಲ್ಲ ಕೇಳ್ತಾರ. ಅತ್ತಮ್ಮ ಏನ್ ಹೇಳ್ದೆ ಅತ್ತಮ್ಮ, ನಾನು ಏನು ಹೇಳಲೇ ಇಲ್ಲ. ಇವತ್ತು ವರ್ಷದ ಬರ್ಡೇ ಇದೆ, ಫ್ಯಾಮಿಲಿ ಯಾರು ಇನ್ನೂ ವಿಷಯ ಮಾಡಿಲ್ಲ. ಜನ್ಮ ಕೊಟ್ಟೋಳ ಜ್ಞಾನ ಇರಬೇಕು. ಇದ್ಯಾವ್ದು ಚಿಕ್ಕ ಗ್ಯಾಂಗ್ ಬಂದ್ಬಿಟ್ಟೈತಿ ಈ ಕಡೆ. ಹಲೋ ಎಕ್ಸ್ಕ್ಯೂಸ್ ಮೀ, ಹಲೋ ಓಯ್ ಅವರ್ ಯು? ರೆಸ್ಪಾನ್ಸ್ ಇಲ್ಲ, ಕೆಲಸ ಮಾಡ್ಕೊಂಡು ನಿಂತವನೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಏನ್ ಸೀನು ಅಂದ್ರೆ ನಾ ಅಪ್ಪ ಕೆಲ್ಸಕ್ಕೆ ಹೋಗಬೇಕಾಗಿತ್ತು ಅಂತ ನಾ ಅಪ್ಪನ ಡ್ರಾಪ್ ಮಾಡ್ಲಿಕ್ಕೆ ಅಂತ ಬಂದಿದ್ದೆ. ಡ್ರಾಪ್ ಮಾಡಿದೆಲ್ಲ ಆಯ್ತು, ಎಲ್ಗೆ ಹೋಗ್ಬೇಕು ಅಂತ ತಲೆ ಕೆಡ್ತಾ ಇತ್ತು. ಎಲ್ಗೆ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ನಮ್ಮ ಮಾರ್ಕೆಟ್ ಅಲ್ಲೇ ಇರ್ತಾರೆ, ಸೊ ಅದಕ್ಕೆ ಎಲ್ಗೆ ಹೋಗ್ಬೋದು. ಈ ಸತಿ ಮಾರ್ಕೆಟ್ ಅಲ್ಲಿ ಗಣೇಶ ಅಲ್ಕೊಂಡ್ರು ಸರ್ ನೋಡಿ. ಫಸ್ಟ್ ದೇವ್ರ ದರ್ಶನ ಮಾಡೋಣ, ಗಾಡಿ ಪಾರ್ಕ್ ಮಾಡ್ಬಿಟ್ಟು. ಅಮ್ಮ ನೋಡಲ್ಲ ಅದೇ ಪಾಪ ಡಿಸ್ಕಸ್ ಮಾಡ್ತಿದ್ದ ನಮ್ಮ ತಮ್ಮನ ಹತ್ರ. ಎಷ್ಟು ಚೆನ್ನಾಗಿ ನೋಡಿ ಈ ಕಡೆ ಗಣೇಶ. ನಮ್ಮಮ್ಮ ಈ ಗ್ಯಾಪಲ್ಲಿ ನನ್ನ ನೋಡ್ಬಿಟ್ಟದೆ ಕರಿತಾ ಆಯ್ತು ಹಂಗೆ, ಏನ್ ಈ ಕಡೆ ಬಂದ್ಬಿಟ್ಟಿದ್ಯಾ ಅನ್ಬಿಟ್ಟು. ಎಸ್ ಮಮ್ಮಿ ಟೆಲ್ ಮಿ. ಏನ್ ಬಂದಿದ್ ವಿಷಯ? ಯಾಕೆ ಬರ್ಬಾರ್ದಾ? ಅಲ್ಲ ಬಂದಿದ್ದೇನು ಡ್ಯಾಡಿ ಬಿಟ್ಟ ಡ್ಯಾಡಿ ಡ್ರಾಪ್ ಮಾಡಕ್ ಬಂದಿದ್ದೆ. ಬಾಲಂ ಗಣೇಶ ಇದೆ ತೋರಿಸ್ತೀನಿ. ಮನೋಜ್ ಅವರ್ ಯು? ಕಂಟ್ರೋಲ್. ಎಲ್ಲೆಲ್ಲ ಮರ್ತಾಗಿಲ್ಲ, ನನ್ನ ಹತ್ರ ಬರೋಣ ಅಂತಾನೆ ಇದ್ದೆ. ಅಮ್ಮ ಗಣೇಶನ ತೋರಿಸ್ತೀನಿ. ಗಿಫ್ಟಾ? ಗಿಫ್ಟ್ ಯಾವ ಗಿಫ್ಟ್? ಅವತ್ತು ಟಾಸ್ಕ್. ಟಾಸ್ಕ್ ಗಾಡಿ ಇಲ್ಲ ಐತೆ. ನಾನು ಏನ್ ಕೊಡಿಸಿಲ್ಲ, ನಾನು ಕೊಡಿಸ್ತೀನಿ, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಇಲ್ಲ ನಿಲ್ಸಿನಮ್ಮ, ಒಳಗಡೆ ಹಾಕಿದ್ಯಾ? ಇಲ್ಲ ಒಳಗಡೆ ಇಲ್ಲ, ಮುಂದೆನೆ ಐತಲ್ಲ. ಮನೋಜ್ ಬರ್ತೀನಿ. ಇಲ್ಲಿ ಇನ್ನೂ ಏನೋ ತಿಂದಿಲ್ಲ ಗೈಸ್. ನಮ್ಮ ಅಮ್ಮ ಇವಾಗ ಇನ್ನೊಂದು ಗಣೇಶ ಎಂಗೇಜ್ಮೆಂಟ್ ಆಯ್ತಾ ಅಂತ ಸಾಯಿಸ್ತಾ ಅವ್ರಿಗೆ ಎಲ್ಲ ಕೇಳ್ತಾರ. ಜನ ಬಂದ್ ಕೈ ಹಿಡ್ಕೊಂಡು ಆಗೋಯ್ತು ಅಂತ ಹೇಳೋದು. ವೆಯ್ಟ್ ಅಂಡ್ ಸಿ. 1ನೇ ತಾರೀಕು ನೋಡ್ರ ಸುಮ್ಮನೆ ತರ ತಿನ್ಬಿಡ್ರಿ ಮದ್ವೆನೇ. ಯಾವ್ದು ಇನ್ನೊಂದು ಗಣೇಶ ಕೊಟ್ಟು ಸರ್ ಈ ಕಡೆ? ಅದನ್ನೇ ನೋಡ್ಬಾ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಎರಡೆರಡು ಗಣೇಶ ಇದು ಆಂಜಲ್ ಕುಣಿಸಿರೋದು. ಅದು ಬಜಾರ್ ಅದೇ ಯೂಶುವಲ್ ಆಗಿ ಗಣೇಶ ಕೊಂಡಿಸ್ಬಿಟ್ಟು ಈವೆಂಟ್ಸ್ ಗಳೆಲ್ಲ ಈ ಕಡೆ ಮಾಡ್ತಾ ಇದ್ರು ತಾನೆ, ಡ್ಯಾನ್ಸ್ ಇದೆಲ್ಲ. ಈ ಸತಿ ಎರಡು ಕಡೆ ಕೊಂಡಿಸ್ಬಿಟ್ಟವ್ರೆ, ಏನು ಈವೆಂಟ್ ಮಾಡ್ತಾರೋ ಗೊತ್ತಾಗ್ತಿಲ್ಲ ನನಗೆ. ಗೈಸ್ ದೇವರ ಹತ್ರ ಪ್ರಸಾದ ಸಿಕ್ಕಿದೆ ನಮ್ಗೆ. ನಾವು ಬರಕ್ ಮುಂಚೆ ಅನ್ನದಾನ ಎಲ್ಲ ಮಾಡಿ ಎಲ್ಲ ಖಾಲಿ ಆಗ್ಬಿಟ್ಟದೆ. ಮಾರ್ಕೆಟ್ಗೆ JCB ಬಂದದೆ. ಅದ್ ಹೆಂಗ್ ಬರ್ತದ? ಅದ್ ಹೆಂಗಮ್ಮ ಮುಂದೆ ಬರ್ತದ ಅದು JCB? ಹಾ ತಿನ್ಬೇಕು. ಪ್ರಸಾದನಾ? ಓಕೆ ಓಕೆ. ಸಾಯಂಕಾಲ ಜಾಗದಲ್ಲಿ ಆರ್ಕೆಸ್ಟ್ರಾ ಅಂತೆ, ಅದನ್ನ ಕ್ಲೀನ್ ಮಾಡ್ಸೋದಕ್ಕೆ ನಾಳೆ ಬಿಡ್ತಾರೆ. ಸೂಪರ್. ನಾವು ಊಟ ಸ್ಟಾರ್ಟ್ ಮಾಡಿ ಮುಗಿಸೋರ್ಕು JCB ಹೋಗ್ತೇನೆ ಇಲ್ಲ. ಜನ ಅಂಗಡಿ ಇನ್ನೂ ಎತ್ತಿಲ್ವಲ್ಲಪ್ಪ, ಅಂಗಡಿ ಅತ್ತಮ್ಮ ಏನ್ ಹೇಳ್ದೆ ಅತ್ತಮ್ಮ, ನಾನು ಏನು ಹೇಳಲೇ ಇಲ್ಲ. ಮನಸ್ಸಲ್ಲಿ ಮಾತಾಡ್ಸಕ್ ಬಂದಿದ್ದು ನಾನು. ಓಕೆ ನಾನು ಊಟ ತೋರ್ಸಲ್ಲ. ಅತ್ತಮ್ಮ ಲೈಫಲ್ಲಿ ನಾಷ್ಟ ಎಷ್ಟು ಇಂಪಾರ್ಟೆಂಟು? ತಿನ್ಬೇಕು, ಬದುಕಬೇಕು ಅಂದ್ರೆ ತಿನ್ಬೇಕಲ್ಲ. ಮತ್ತೆ ಯಾಕತ್ತಮ್ಮ ತಿಂದಿಲ್ಲ ಇನ್ನು? ನಾವು ಬದುಕಂಗಿಲ್ಲ ಅದಕ್ಕೆ. ಮತ್ತೆ ಏನ್ ಮಾಡ್ತಾ ಇದೀಯ ಅತ್ತಮ್ಮ? ಹಾ ಸರಿ ಬಿಡು, ಜಾಸ್ತಿ ಇರಿಟೇಟ್ ಮಾಡಕ್ ಹೋಗಲ್ಲ. ಈ ಅಂಗಡಿ ನಿಮ್ದೇನ ಅಣ್ಣ? ಅಂದ್ರೆ ಅಲ್ಲಿರೋ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಹೆಸರು ಬರ್ತದ ಅಣ್ಣ? ಹಂಗಾರೆ ಗೈಸ್ ಇವ್ರ ಹೆಸರು ಏನು ಅಂತ ಸ್ಕ್ಯಾನ್ ಮಾಡಿ ಗೈಸ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಏನಾದ್ರು ತರಕಾರಿ ಬೇಕಾದ್ರೆ ಹೋಲ್ಸೇಲ್ ಸಿಗತ್ತೆ, ಅದನ್ನ ಮೆನ್ಷನ್ ಮಾಡೋದು, ಯಾರಿಗೋ ಒಂದು ಹೆಲ್ಪ್ ಆಗತ್ತೆ. ಯಾರು ಹ್ಯಾಪಿ ಬರ್ಡೇ ಕುಳ್ಳಿ ಅಂತೆಲ್ಲ. ಗೈಸ್ ಇವತ್ತು ವರ್ಷದ ಬರ್ಡೇ ಇದೆ, ಫ್ಯಾಮಿಲಿ ಯಾರು ಇನ್ನೂ ವಿಷಯ ಮಾಡಿಲ್ಲ. ಸಂಜೆವರೆಗೂ ವಿಶ್ ಮಾಡೋದು ಬೇಡ, ಬೇರೆ ಯಾವ್ದೋ ಪ್ಲಾನ್ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಮಾಡ್ಕೊಂಡಿವಿ. ಸಂಜೆವರೆಗೂ ಸುಮ್ಮನೆ ಇರ್ತೀವಿ. ಅದಾಗ್ಲೇ ನೋಡಿ ಎಷ್ಟು ಬರ್ತೈತೆ ಆ ಕಡೆ ಪೋಸ್ಟ್ಗಳು. ಥ್ಯಾಂಕ್ ಯು ಸೇಜನ ಫ್ರೆಂಡ್ ಇರ್ಬೇಕು ನೋಡಿ. ಆಲ್ರೆಡಿ ಸ್ಟೇಟಸ್ ಲೈನ್ಗಳು ನೋಡಿ ಗೈಸ್ ಆ ಕಡೆ ಇಷ್ಟೊಂದಾಗಿ ಆಲ್ರೆಡಿ. ರಾತ್ರಿ ನಾ ಸರ್ಪ್ರೈಸ್ ಕೊಡ್ತೀವಿ. ಮಾಲೂರಲ್ಲಿ ಯಾವುದೋ ರೈಲು ಬಿಡೋ ರಸ್ತೆ ಅಂತೆ, ಆ ಕಡೆ ಒಂದು ಪಾಪನ ಬ್ಯಾಗ್ ಸುತ್ತಿ
ಕವರ್ ಸುತ್ತಿ ಎಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟವ್ರಂತೆ. ಬದುಕೈತಿ ಇನ್ನೋದು ಹೆಣ್ಮಗು ಅಂತ ಸಾಕ ಕೇಳ್ಬೇಕು. ಇಲ್ಲ ನಮ್ಮ ಮಕ್ಕಳು ಏನೇ ಕೇಳ್ಬೇಕು. ಇವಾಗ ಹೇಳು, ಆ ಪಾಪ ಏನಾರು ಪಾಪ ಮಾಡೈತಾ? ಜನ್ಮ ಕೊಟ್ಟೋಳ ಜ್ಞಾನ ಇರಬೇಕು. ಜನ್ಮ ಕೊಟ್ಟೋಳ ಜ್ಞಾನ ಇರಬೇಕು. ಇಂಥ ಮುಂಡಾಗಿರೋದ್ರಿಂದ ಎಲ್ಲ ತಾಯಿದಿರ್ಗೂ ಕೆಟ್ಟ ಹೆಸರು. ಮಕ್ಳಿಗೋಸ್ಕರ ಅಂಬುಸೋರು ಎಷ್ಟೊಂದು ಜನ ಅವ್ರೆ. ನನಗೆ ಅದು ಪ್ಲಾಸ್ಟಿಕ್ ಚೀಲ, ಅದ್ರೊಳಗೆ ಒಂದು ಬ್ಯಾಗು. ನಾವು ಉಸಿರಾಡ್ತೈತೆ ಮಗ ಸತ್ತೋಗಲ್ವಾ? ನಾನು ಅದೇ ಅನ್ಕೊಂಡೆ, ಆದ್ರೂ ಉಸಿರಾಡ್ತೈತೆ ಪಾಪ ಅಲ್ಲಿ. ಆಯ್ತು ಗಟ್ಟಿ ಐತೆ ಅದಕ್ಕೆ. ಗೈಸ್, ಯಾವತ್ತಾದ್ರೂ ಅವ್ರ ಮನೆ ಕುಂಕುಮಕ್ಕೆ ಹೋಗ್ಬೇಕಾದ್ರೆ ಅವರು ಮಲಗಿದ್ರು ಅವ್ರನ್ನ ಡೋರ್ ತಟ್ಬಿಟ್ಟು ಎಬ್ಬಿಸ್ಬಿಟ್ಟು ಕುಂಕುಮ ತಗೊಂಡು ನೋಡಿದ್ರ? ಬಾಗಿನಲ್ಲ ಇವತ್ತು ನೋಡ್ತೀರಾ? ಅಕ್ಕ ನಿದ್ದೆ ಮಾಡ್ತೈತೆ ಅಕ್ಕ. ಆಕ್ಚುಲಿ ಅಕ್ಕನೇ ಹೇಳಿದ್ರಪ್ಪ, ತುಂಬಾ ದಿನ ಕರೀತಾ ಇದ್ರು, ಅಮ್ಮ ಬರಕ್ಕಾಗಿಲ್ಲ ಅನ್ಬಿಟ್ಟು. ನಾನು ಮಮ್ಮಿನ ಮಾತ್ರ ರೆಕಾರ್ಡ್ ಮಾಡ್ತಾ ಇನ್ಕಾ ಅಕ್ಕ. ನಮ್ಮಮ್ಮ ಸೀರೆ ಹಾಕೊಂಡ್ರೆ ಚೆನ್ನಾಗಿರುತ್ತಾ, ಚೂಡಿದಾರ್ ಹಾಕೊಂಡ್ರೆ ಚೆನ್ನಾಗಿರುತ್ತಾ? ಎರಡರಲ್ಲೂ ಚೆನ್ನಾಗಿ ಕಾಣಿಸ್ತದ? ಗೈಸ್, ಆಗ್ಲೇ JCB ಬಂತಲ್ಲ, ಈ ಕಡೆ ಇರೋ ಗಲೀಜ್ನ ಎತ್ತಾಕಕ್ಕೆ ಕ್ಲೀನ್ ಮಾಡಕ್ಕೆ ಅನ್ಬಿಟ್ಟು ಇವಾಗ ಈ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಮ್ಮ ಕವ ಮಾಡ್ಕೊಂಡು ಹಂಗೆ ಹೊಲ್ಟೋಗ್ಬಿಟ್ಟೈತಿ. ಹಲೋ ಬ್ರೋ, ಹೌ ಆರ್ ಯು ಬ್ರೋ? ಚೆನ್ನಾಗಿದೆ ಗೈಸ್. ಆಕ್ಚುಲಿ ನಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಒಂದು ಸಂಭ್ರಮ ನಡೆಯಲಿದೆ. ಆ ಸಂಭ್ರಮಕ್ಕೆ ಒಡವೆಗೆ ಅಂತ ಆಲ್ರೆಡಿ ಒಂದು ಒಡವೆಗೆ ಅಂತ ಬಂದಿದ್ದೀನಿ. ಏನ ಆಗಲ್ಲ ಸಂಧ್ಯಾ, ಯು ಡೂ ಒನ್ ಥಿಂಗ್. ನೀನ್ ಆರಾಮಾಗಿ ಪೀಸಾಗಿ ಮನೇಲಿ ಇರೋ. ಪೀಸಾಗಿ ಮನೇಲಿ ಇದೆಯಾ? ಏನ ಮಾತಾಡ್ತಾ ಇದ್ಯಾ? ಲೌಡ್ ಸ್ಪೀಕರ್ ಎಲ್ಲ ಐತೆ. ಏನದು? ಅವ್ನ ಹೆಂಡತಿ ಬರ್ತಾಳ ನಿನ್ಗೆ. ನೀನ್ ಮಾಡ್ತಿರೋದೇ ಅಧ್ವಾನ. ಹೌದು, ನೀನ್ ಏನಕ್ಕೆ ಇಷ್ಟ ಬೇಗ ಪೋಸ್ಟ್ ಮಾಡಕ್ ಹೇಳಿದ್ದು? ಒಂದೆರಡು ದಿನ ಆದ್ಮೇಲೆ ಪೋಸ್ಟ್ ಮಾಡಕ್ ಆಗಲ್ಲ ನಿನ್ಗೆ? ಪಾಪ ಮಮ್ಮಿಗೆ ಮಾರ್ಕೆಟ್ ಅಲ್ಲಿ ಎಲ್ಲ ರುಪ್ತಾರ ಕಡೆ. ಏನು ಸ್ಪೆಷಲ್, ಏನು ವಿಶೇಷ ಅಂದ್ಬಿಟ್ಟು ಸರ್, ನೀನ್ ಆಮೇಲೆ ಮಾಡ್ತೀನಿ. ಬರ್ತೀಯ ಇಲ್ಲ ನೀನ್? ಹೋಗ್ಲಿ ಬಿಡಿ, ಇವಾಗ್ಲೇ ಬಿಡು. ನನ್ ಡೌಟ್ ಇರೋದು, ಬೇಗ ಬಾ. ಹೋಗ್ತಿದ್ದಂಗೆ ಇಬ್ರು ಮೂರ್ ಹಾಕೊಂಡಾಗ್ಲೇ ಅನ್ಕೊಂಡೆ. ಖುಷಿ ಆಯ್ತಂತೆ. ಅವ್ರಿಬ್ರಿಗೆ ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ರಂತೆ. ಸ್ವೀಟ್ ಅವ್ರ ಟೈಮ್ ಬರ್ಲಿ ಇರು. ನಾನು ಹಿಂಗೋಗಿ ಬರಕ್ ಒಂದ್ ರೌಂಡ್ ಹೋಗಿಲ್ಲ, ಅಷ್ಟ್ ಬೇಗ ಬಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡು ನಿಂತಾಳ ಪಾಪ. ಚೈನ್ ಇಸ್ಕೊಳಕ್ಕೆ ಅಂದ್ಬಿಟ್ಟು. ಯಾರ್ಗ್ ಸಂಜೆ ಚೈನು? ಇದ್ಯಾವ್ ಚೈನು? ಮಂಗಲ್ ಚೈನು ಇದು. ಮಂಗಲ್ ಚೈನ್ ಕೊಡಿಸ್ಬೇಕಲ್ವಾ? ನಮ್ ಕಡೆಯಿಂದ ಹೇಳಿದ್ವಲ್ಲ ನೆನ್ನೆ ಮಾತುಕತೆ ಮಂಗಲ್ ಚೈನ್ ಹಾಕ್ತಿವಿ ಅಂತ. ಇದೇನಾ ಅದು? ಇದಕ್ ಮಂಗಲ್ ಕಾಸ್ಟ್ಲಿ ಆಗಿಲ್ಲ ಇವ್ರ ಮನೆಗೆಲ್ಲ. ಅವ್ರ ಮನೆಗಲ್ಲ, ನಿಮ್ ಹುಡುಗಿಗೆ ಅದೇ ಆ ಮನೆಯವ್ರಿಗೆ ಜಾಸ್ತಿ ಆಗಿಲ್ವಾ ಅಂತ ಹೇಳ್ತಾ ಇರೋದು. ಆಫ್ ಮಾಡಿ ಫಸ್ಟ್. ಒಡವೆ ಕೊಡ್ಸಕ್ ಕರ್ಕೊಂಬಂದ್ ಅಳಿಸ್ತಿದ್ಯಲ್ಲ, ಮಮ್ಮಿ ಒಂದು ಕಥೆ ಆಲ್ರೆಡಿ ಇದೆ. ಬೇಕಾ ಒಡವೆ? ಅದು ಶಾರ್ಟ್ ಚೈನು, ಮಂಗಲ್ ಚೈನ್ ಕಂಪಲ್ಸರಿ ಮದ್ವೆ. ಬೇಕೇನು ಒಡವೆ? ಹೆಣ್ಣು ಹುಡುಗಿಗೆ ಬೇಕು ತೇಜ. ಬೇಡ ಕಣೆ, ಜಾಸ್ತಿ ಐತೆ. ಸಿಂಪಲ್ ಆಗಿ ಚೆನ್ನಾಗಿರುತ್ತಲ್ವೇನೆ? ನೋಡು, ಕಲೆಕ್ಷನ್ಸ್ ನೋಡೋಣ ಇರು ಫಸ್ಟ್. ನಿನಗೆ ಯಾಕೆ ತೇಜ? ನನಗೆ ಇವಾಗ ಆಫ್ ಮಾಡೋದು. ಈಗ ಲಿಶಿಕಾಗ್ ಬಂದಿದ್ದೀರಾ, ಏನ್ ಬೇಕು ಅಂತ ಪಟ್ ನೋಡ್ರಿ, ಆಮೇಲೆ ನೋಡೋಣ. ತಗೊಳ್ಳಿ. ಇವಾಗ ಇದೇ ಬೇಕು ಅನ್ನೋದಕ್ಕೆ 2 ರೀಸನ್ ಹೇಳಮ್ಮ ನೀನು. ಹೋಗ್ಲಿ, ಈ ಡಿಸೈನ್ ತಗೊಂಡ್ರೆ ಲಕ್ಷ್ಮಿನೂ ಐತೆ, ಮತ್ತೆ ಫ್ಯಾನ್ಸಿ ಆಗಿ. ನಾನು ಇನ್ನೂ ಕೇಳಿಲ್ಲ, ಒಂದ್ ಸ್ವಲ್ಪ ಆಯ್ತಾ? ಫುಲ್ ಅಥವಾ ನಂಗೆ ಒಂದು ಬೇಡ ಆತಮ್ಮ. ನನಗೂ ನೀನ್ ಬೇಡ. ಫಸ್ಟ್ ಮಾರ್ಗದರ್ಶನ ಬಗ್ಗೆ ಮಾತಾಡು. ಬೇಡ ಅಂತ ಆಯ್ತಮ್ಮ.
ಬೇಡ ಕ್ಯಾನ್ಸಲ್ ಬಿಡಮ್ಮ, ಹೋಗ್ಲಿ ಬಿಡಮ್ಮ. ಬೇಡ ಅಂದ್ರೆ ಬೇಡ, ಹೋಗಮ್ಮ. ಇವಳು ಜಾಸ್ತಿ ಹೇಳ್ತಾಳೆ. ಜೀವನ ಅಂದ್ರೆ ಏನಂತಾನೆ ಗೊತ್ತಿಲ್ಲ ನಿಮ್ಗೆ. ನನಗೆ ಹುಡುಗ ಬೇಡ, ಮಾತುಕತೆ ಎಂಗೇಜ್ಮೆಂಟ್ ಬಂದಂಗ ಹುಡುಗಿ ಬೇಡ. ನಾವು ಫಸ್ಟ್ ಈ ಗೋಲ್ಡ್ ಚೈನ್ ಬಗ್ಗೆ ಮಾತಾಡಕ್ ಬಂದ್ವಿ. ಯಾಕೋ ವರ್ತನೆ ಸರಿ ಇಲ್ಲ. ಯಾಕತ್ತಮ್ಮ ಗೋಲ್ಡ್ ಚೈನ್ ಬಗ್ಗೆ ಮಾತ್ರ ಮಾತಾಡೋ ಅಷ್ಟೇ. ನೀವಿಬ್ರು ಏನ್ ಮಾತಾಡ್ತಿರೋದು? ಅದ್ರ ಬಗ್ಗೆ ಹುಡುಗ ಬೇಡ ಹುಡುಗಿ ಬೇಡ ಅಂದ್ರೆ ಇದು ಚೆನ್ನಾಗಿದೆ. ನಿನ್ಗೆ ಇಷ್ಟ ಆಯ್ತಾ? ನೋಡು. ಎಷ್ಟು ಬ್ರೋ ಇದು? ಇದ್ರ ಬೆಲೆ ಈ ಗೋಲ್ಡ್ ಚೈನ್ದು 3.5 ಲಕ್ಷ. ಮಮ್ಮಿ ನನಗಲ್ಲಪ್ಪ, ಅಷ್ಟೇ ಬೆಲೆ ಬಾಳ್ಮನೆ ಆ ಕಡೆ. ನಮ್ಮ ಮನೆಗ್ ಬರೋ ಹೆಣ್ಮಗಿಗೆ ಬೇಕಾಗತ್ತೆ. ಅಯ್ಯೋ 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 ಬೇಡ, ಬೇರೆದೇನು ನೋಡೋಣ. ಜಾಸ್ತಿ ಆಯ್ತು. ಇಲ್ಲ ಬೇರೆದೇನಂದ್ರೆ ಇತ್ತಳೆ ತಂದಾಕ್ತೀಯಾ? ಇತ್ತಾಳೆ ಓಕೆ. ಅದು ಅವಳಿಗಿಂತ ಉದ್ದಕ್ಕೆ ಚೈನ್ ಅದು. ಹುಡುಗಿಗೆ ಇತ್ತಲೆ ಪತ್ತಳೆ ಕೊಟ್ರೆ ನಿಂಗೆ ಹುಡುಗಿನೇ ಸಿಗಲ್ಲ. ನೀನು ಹುಡುಗಿ ಆಗೋಗೈತ್ ಕಣೆ, ಸಿಕ್ಕಿದಾಗೈತೆ, ಮಾತುಕತೆ ಆಗೈತೆ. ಈ ಹುಡುಗಿ ಸಿಗಲ್ಲ ಅನ್ನೋದೇನಕ್ಕೆ? ಹಂಗಲ್ಲ ತಮ್ಮ, ಹುಡುಗಿ ಬರಲ್ಲ ನಿಮ್ ಮನೆಗೆ. ಆಮೇಲೆ ಆಯ್ತು. ಇವಳು ಭಯ ಹಾಕ್ಸ್ತಾವಳೆ ಬೇಕಾಯ್ತದ್ದೆಲ್ಲ. ಶಿವ್ ಅಲ್ಲಿ ಕಾಲುಂಗ್ರ ಆಗೈತೆ, ಸೆಲೆಕ್ಟ್ ಮಾಡಿ ಇಕ್ಕಿದೀನಿ ನೋಡಿ, ಎತ್ಕೊಳ್ಳಿ. ಅಪ್ಪ ಇವರು ಫಿಕ್ಸ್ ಆಗ್ಬಿಟ್ಟವ್ರೆ. ನಾನು ಏನ್ ಹೇಳಿದ್ರು ಕೇಳ್ತಾ ಇಲ್ಲ ಇವರು. ಕಾಲುಂಗ್ರನ ಕಾಲುಂಗ್ರ ಎಲ್ಲ ನೀನ್ ತೋರಿಸ್ಕೊ. ಸೊ ಇದು ಗೈಸ್, ಇದು ಏನು ಏನಂತಾರೆ ಇದಕ್ಕೆ? ಮಾಂಗಲ್ಯ ಸೂತ್ರ. ಏಯ್ ಏನಂತ ಕೇಳಿ ಕರೆಕ್ಟಾಗಿ ಆನ್ಸರ್ ಮಾಡೋದು ಕೇಳು, ಕಲಿ. ಆಗಲ್ಲ. ಮಾಂಗಲ್ಯ ಸೂತ್ರ ಗೈಸ್ ಇದು. ಇದನ್ನ ಸೆಲೆಕ್ಟ್ ಮಾಡಿದ್ವಿ. ಅದೇ ಸೆಲೆಕ್ಟ್ ಆಗಿದೆ. ಸೊ ಇದನ್ನ ಎತ್ತಾಕೊಂಡು ಇವಾಗ ಹೋಗ್ಬೇಕು. ಸಂಜೆ ನಿನ್ನ ಹತ್ರ ಏನು ಹೇಳಕ್ಕಾಗಲ್ಲ ಅಷ್ಟೇ. ಇದೇ ಇಸ್ಕೊಂಡ್ಬಿಡು. ಇವ್ರು ಇನ್ನೂ ರಿಂಗ್ ಡಿಸಿಷನ್ ಇದ್ದಾರೆ. ಈ ರಿಂಗ್ದು ಸಂಧ್ಯಾ ಕೊಡ್ತಾಳಂತ. ಇಸ್ಕೊ ಅಂತ ಹೇಳಕ್ಕೆ ಚಿತ್ತು. ಯಾವ ರಿಂಗ್ ಹೇಳೋ? ನಂಗೆ ತೋರಿಸ್ದಲ್ಲ ಅದ 5 ಗ್ರಾಮ್. 5 ಗ್ರಾಮ್. ನಾನು ಈಸ್ಕೊಡೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಯಾರು ಬರ್ತಾರೆ ಈಸ್ಕೊಡಕ್ಕೆ ಅನ್ಬಿಟ್ಟು ಸುಮ್ಮನೆ ಇದ್ದೆ ನಾನು. ಅದು ಸಂಧ್ಯಾ ಕಮ್ಮಿ ಅಂದ್ರೆ 60,000 ರೂಪಾಯಿ ಅಷ್ಟೇ. 58, 60 ಅಷ್ಟೇ ಆಗುತ್ತಲ್ಲ ಸಂಜೆ ನಿಂಗೆ? ಏ ಬಾ ಸಂಜೆ ಕೆಲ್ಸಕ್ಕೆಲ್ಲ ಹೋಗ್ಬತ್ತೀಯ? ಕೆಲ್ಸ ತಿಂಗಳು 2 ತಿಂಗಳು 1,000 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ. ಲೇಡಿ ಡಾನ್ಗೆ ಸಪ್ರೇಟ್ ಡಿಸ್ಕೌಂಟ್. ನನ್ನ ಲಾಗ್ಗೆ ಬರ್ತಿರ್ಲಿಲ್ಲ. ಬರ್ತಾನೆ ಇರ್ಲಲ್ಲ ಸಂಜೆ ನೀನು? ಬರ್ತಾ ಇದ್ದೆ, ಕೊಡಿಸ್ತಾ ಇರಲಿಲ್ಲ ಅಷ್ಟೇ. ಎಷ್ಟು ಡಿಪ್ಲೊಮಾ ಚೆನ್ನಾಗಿಲ್ವೇ? ಚೆನ್ನಾಗಿಲ್ವ ಇದು? ಯಾಕೆ ಹಂಗನ್ಬಿಟ್ಟೆ ನೀನು? ಅದು 6 ಗ್ರಾಮ್ ಏನಮ್ಮ? 5. ನೀನು ಈ ತರ ಇಸ್ಕೊತಮ್ಮ, ಹಿಂಗೆ ವಿ ಬರುತ್ತಲ್ಲ. ನನ್ನ ಹತ್ರ ಐತೆ. ರಿಂಗ ಐತೆ ನನ್ನ ಹತ್ರ. ಆಯ್ತಾ? ನಂಗೆ ತೋರ್ಸ ಇಲ್ಲ. 9 ವರ್ಷದ ಮುಂಚೆದು, ಇವಾಗಿಂದ ಅಂದ್ರೆ ಆ ತರ ನನ್ಗೆ ಅಡ್ಜಸ್ಟ್ ಆಗಲ್ಲ, ಚೆನ್ನಾಗೂ ಕಾಣ್ತಿಲ್ಲ ಕೈಗೆ. ನೋಡಲ್ಲಿ ಸರಿ. ತಮ್ಮ ಈ ತರ ಇಸ್ಕೊ. ಏನು ರಿಂಗ್ ಏನೇ ಅದು? ಅದು ಶೋ ಹಂಗಿದೆ, ಡಿಫ್ರೆಂಟ್ ಆಗಿದೆ. ಫಿನಿಶಿಂಗ್ ನೋಡಿ ಹೆಂಗಿದೆ. ಎಷ್ಟು ಬ್ರೋ ಅದು? ಕಡಿಮೆ ಆಗುತ್ತೆ ತಗೊಳ್ಳಿ. ಏನ್ ಚಿತ್ರ ಇಷ್ಟು ಚಿಕ್ಕದಾಗಿದ್ರು 3 ಗ್ರಾಮ್ ಇದೆ ಇದು. ಒಂದು ಕ್ವಶನ್ ಮತ್ತೆ ಹೇಳು. ಇವಾಗ ನೀನ್ ಯಾರು ಸಂಜೆ ನಂಬ್ಕೊಂಡು ಅಡುಗೆ ಮಾಡ್ತಾಳೆ ಅಂತ ನಂಬ್ಕೊಂಡಿದ್ರೆ ಅವಳು ನೀನು ಎಕ್ಸ್ಪೆಕ್ಟ್ ಮಾಡಿ ಅಡುಗೆ ಮಾಡ್ಕೊಡ್ತಾಳ? ಏನೋ ಇವಾಗ ಮಾಡಿಲ್ಲ, ಮುಂದೆ ಮಾಡ್ಬೋದೇನೋ ಗೊತ್ತಿಲ್ಲ. ಎಲ್ಲ ಹೆಣ್ಮಕ್ಳೆಲ್ಲ ಮಾಡ್ತಾರೆ. ಇವಳು ಇವಾಗ ಇರೋ ತರನೇ ಇದ್ರೆ ಏನಾಗುತ್ತೆ ಹೇಳ? ಮನೆ ಹೋದ್ಮೇಲೆ ಎಲ್ಲ ಬದಲಾಗ್ತಾರೆ ಬಿಡು. ಮಳೆ ಬರಂಗೈತೆ ಅಂದ್ರೆ ಹೋಗೋಣ. ನಮ್ಮ ಆಗ್ಲೇ ಚೇಂಜ್ ಆಗ್ಬಿಟ್ಟೈತೆ. ಆಲ್ರೆಡಿ ಚೇಂಜ್ ಆಗ್ಬಿಟ್ಟೈತೆ. ಇವಾಗ ಸಂಧ್ಯಾ ನಮ್ಮ ಮಮ್ಮಿನ ಡ್ರಾಪ್ ಮಾಡ್ತಾಳೆ. ನಾನು ಇವಾಗ ಇನ್ನೊಂದು ಯಾವುದೋ ಒಂದು ಚಿಕ್ಕ ಕೆಲಸ ಐತೆ ಅಂದ್ಬಿಟ್ಟು. ಯಾವ ಕ್ಲಿಪ್ನ? ಏನಕ್ಕೆ ಬೇಕು? ನೀನು ಆರಾಮಾಗಿ ಮಮ್ಮಿನ ಡ್ರಾಪ್ ಮಾಡ್ಬೇಕಾದ್ರೆ ಇನ್ನೊಂದು ಕ್ಲಿಪ್ ತಗೋ ಆಯ್ತಾ? ಆರಾಮಾಗಿ ಹೋಗ್ಬಾ. ಇವಾಗ ನಂಗೆ ಇನ್ನೊಂದು ಚಿಕ್ಕ ಕೆಲಸ ಐತೆ, ಅದು ಮುಗಿಸ್ಕೊಂಡು ಬರ್ತೀವಿ. ಆಮೇಲೆ ವಿಡಿಯೋ ಕಂಟಿನ್ಯೂ.